ಅಡುಗೆ ಮನೆಗಳಲ್ಲಿ ಜಿರಳೆಗಳಿಂದ ಬೇಸತ್ತು ಹೋಗಿದೆಯಾ? ಸಣ್ಣ ಸಣ್ಣ ಜಿರಳೆಗಳು ಜಾಸ್ತಿ ಆಗಿವೆಯಾ? ಹಾಗಿದ್ರೆ ಈ ವಿಡಿಯೋವನ್ನು ಒಮ್ಮೆ ನೋಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗಾಗಿ ತುಂಬ ಯೂಸ್ ಆಗುವಂಥ ಕೆಲವೊಂದು ಹೊಸ ಟಿಪ್ಸ್ಗಳನ್ನು ತಂದಿದ್ದೀನಿ. ಬನ್ನಿ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ. ಮಿಕ್ಸಿ ಜಾರಲ್ಲಿ ನಾವು ಖಾರ, ಮಸಾಲ, ಚಟ್ನಿಗಳು ರುಬ್ಬಿದಾಗ ಕೆಂಪು ಕಲರ್ ಆಗಿರುತ್ತೆ. ಅರಿಶಿನ ಪುಡಿ ಮಾಡಿದಾಗ ಅರಿಶಿನ ಪುಡಿ ಆಗಿರುತ್ತೆ. ಜಾರ್ಗಳೆಲ್ಲ ಕಲೆ ಆಗಿರುತ್ತೆ ನೋಡಿ. ವೇಸ್ಟ್ ಪೇಪರನ್ನು ಈ ರೀತಿ ಮಿಕ್ಸಿ ಜಾರ್ ಒಳಗಡೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಕೈಯಿಂದ ಈ ಥರ ರೊಟೇಟ್ ಮಾಡೋದ್ರಿಂದ ಎಷ್ಟೇ ಗಲೀಜಾಗಿದ್ರೂ ಕಲರ್ ಮತ್ತು ಖಾರದ ಕಲೆ ಆಗಿರ್ಬೋದು ಎಲ್ಲವೂ ನೀಟಾಗಿ ವಾಶ್ ಆಗುತ್ತೆ. ಈ ಥರ ತಿರುಗಿಸ್ತಾನೆ ಇರಬೇಕು, ನೀಟಾಗಿ ಕ್ಲೀನ್ ಆಗುತ್ತೆ. ನಂತರ ತೊಳ್ಕೊಳ್ಳಿ. ಬನ್ನಿ ನೆಕ್ಸ್ಟ್ ಲೈಜಾಲ್ನ ಹ್ಯಾಕ್ಸನ್ನು ನೋಡ್ಕೊಂಬರೋಣ. ನಾನಿಲ್ಲಿ ಲೈಜಾಲನ್ನು ತೊಗೊಂಡಿದ್ದೀನಿ. ಲೈಜಾಲ್ ಬಳಸ್ಕೊಂಡು ಸುಮಾರು ಕ್ಲೀನಿಂಗನ್ನು ನಾವು ಮಾಡ್ಕೊಳ್ಬೋದು. ಹಾಗೆ ಬನ್ನಿ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ. ಒಂದು 2 ಚಮಚದಷ್ಟು ಲೈಜಾಲನ್ನು ಹಾಕ್ಕೊಂಡಿದ್ದೀನಿ. ಈ ಒಂದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಲ್ಯಾವೆಂಡರ್ ಫ್ಲೇವರ್ ಇದು. ಇದ್ರ ಜೊತೆಗೆ ಒಂದು ಅರ್ಧ ಚಮಚದಷ್ಟು ಕನ್ಫರ್ಟನ್ನು ಹಾಕ್ಕೊಂಡಿದ್ದೀನಿ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-1.5 ಗ್ಲಾಸಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ. ಇವಾಗ ಇದೊಂದು ಸೂಪರಾಗಿ ಲಿಕ್ವಿಡ್ ರೆಡಿ ಆಯಿತು. ಬನ್ನಿ ಇದನ್ನು ಯಾವುದೆಲ್ಲ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡೋದು ನೋಡೋಣ. ನಾನಿಲ್ಲಿ ಒಂದು ಚಿಕ್ಕ ಸ್ಪ್ರೈ ಬಾಟಲಿಗೆ ಈ ಒಂದು ಲಿಕ್ವಿಡನ್ನು ಹಾಕ್ಕೊಂಡಿದ್ದೀನಿ. ಫುಲ್ ಲಿಕ್ವಿಡನ್ನು ತುಂಬಿಸಿ ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಮುಂದೆ ನೋಡ್ತಾ ಹೋಗಿ. ಈ ಲೈಜಾಲ್ ಬಳಸ್ಕೊಂಡು ಮೊದಲನೇ ಟಿಪ್ಪನ್ನು ನೋಡ್ಕೊಂಬರೋಣ. ವೈಟ್ ಶೂಸು ನಿಮಗೆ ಟೈಮೇ ಇರೋದಿಲ್ಲ ತೊಳೆಯೋಕ್ಕೆ, ಮತ್ತು ಈ ಮಳೆ ಜಾಸ್ತಿ ಬರೋ ಟೈಮಲ್ಲಿ ಶೂಸ್ ಎಲ್ಲ ತೊಳೆದ್ರೆ ಒಣಗೋದಿಲ್ಲ. ಆ ಟೈಮಲ್ಲಿ ನೀವು ಈ ಲಿಕ್ವಿಡನ್ನು ಬಳಸ್ಬೋದು. ನೋಡಿ, ಇಲ್ಲಿ ವೈಟ್ ಶೂಸು 1-2 ದಿನ ಹಾಕಿದ್ರೂ ಗಲೀಜಾಗೋಗುತ್ತೆ. ಇದೇ ಲಿಕ್ವಿಡಲ್ಲಿ ನಾನು ಒಂದು ಟಿಶ್ಯೂ ಪೇಪರಿನಿಂದ ನೀಟಾಗಿ ಇದನ್ನು ಲಿಕ್ವಿಡೆಲ್ಲ ಹಚ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಫುಲ್ ಹಚ್ಕೊಂಡು ಒಂದು 5 ನಿಮಿಷಗಳ ಕಾಲ ಬಿಟ್ಟುಬಿಡಬೇಕು. ನಂತರ ಇನ್ನೊಂದು ಟಿಶ್ಯೂ ಪೇಪರಲ್ಲಿ ಈ ರೀತಿ ಕ್ಲೀನಾಗಿ ಒಂದು ಡ್ರೈ ಮಾಡಿಕೊಂಡ್ರೆ ಮೇಲಿರೋ ಒಂದು ಮೊದಲೇ ಇರೋ ಧೂಳೆಲ್ಲ ಹೊಟ್ಟೋಗುತ್ತೆ. ಮತ್ತು ಒಂದು ಕಾಟನ್ ಬಟ್ಟೆ ತೊಗೊಂಡು ಮತ್ತೆ ಕ್ಲೀನಾಗಿ ಒರೆಸ್ಬಿಟ್ರೆ ವೈಟ್ ಶೂ ತುಂಬ ಚೆನ್ನಾಗಿ ಕಾಣಿಸ್ತವೆ. ನೋಡ್ತಾ ಇರ್ಬೋದು, ಮತ್ತೊಂದು ಕಾಟನ್ ಬಟ್ಟೆಯಲ್ಲಿ ನಾನು ಒರೆಸ್ಬಿಟ್ಟು ಇವಾಗ ಇಟ್ಟಿದ್ದೀನಿ. ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇ ರೀತಿಯಾಗಿ ಇಂಥ ಲಿಕ್ವಿಡ್ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಅದೇ ಲಿಕ್ವಿಡನ್ನು ತೆಗೆದು ಚಿಕ್ಕ ಮಕ್ಕಳು ಈ ಒಂದು ಸ್ಕೆಚ್ ಪೆನ್ ಆಗಿರ್ಬೋದು, ಕಲರ್ ಪೆನ್ಸಿಲೆಲ್ಲ ಈ ರೀತಿ ಗೋಡೆ ಮೇಲೆ ಏನಾದರೂ ಹಚ್ಚಿದರೆ ಅದೇ ಲಿಕ್ವಿಡಲ್ಲಿ ಒಂದು ಕಾಟನ್ ಬಟ್ಟೆಯಲ್ಲಿ ಒತ್ತಿ ಈ ರೀತಿಯಾಗಿ ಒರೆಸ್ತಾ ಇದ್ದರೆ ಗೋಡೆ ಕೂಡ ಕ್ಲೀನ್ ಆಗುತ್ತೆ. ಪೆನ್ನಿನ ಕಲೆ ಕೂಡ ಈ ಒಂದು ಲಿಕ್ವಿಡಲ್ಲಿ ಕ್ಲೀನ್ ಮಾಡ್ಬೋದು. ಟ್ರೈ ಮಾಡಿ ನೋಡಿ. ಲೈಜಾಲ್ ಜೊತೆಗೆ ಕನ್ಫರ್ಟ್ ಕೂಡ ಸೇರಿರೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಟ್ರೈ ಮಾಡಿ. ಬನ್ನಿ, ನಾವು ಒಂದು ಲಿಕ್ವಿಡನ್ನು ಒಂದು ಸ್ಪ್ರೈ ಬಾಟಲಲ್ಲಿ ಹಾಕಿಟ್ಕೊಂಡಿದ್ವಿ. ನೋಡಿ, ಸ್ಕ್ರೀನ್ ಇರುತ್ತೆ. ಸ್ಕ್ರೀನ್ಗಳನ್ನು ಡೈಲಿ ತೊಳೆಯೋಕ್ಕಾಗೋದಿಲ್ಲ. ವಾರಕ್ಕೆ ಒಂದು 15 ದಿವಸಕ್ಕೊಂದ್ಸಲ ನಾವು ತೆಗೆದು ಕ್ಲೀನ್ ಮಾಡ್ತೀವಿ. ನಾವು ಒಂದು 2 ದಿನ 3 ದಿನಕ್ಕೊಂದ್ಸಲ ಈ ಲಿಕ್ವಿಡನ್ನು ರೆಡಿ ಮಾಡಿ ಸ್ಕ್ರೀನ್ ಮೇಲೆ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಸ್ಮೆಲ್ ಸಿಗುತ್ತೆ, ಫ್ರೆಶ್ನೆಸ್ ಅನಿಸುತ್ತೆ. ಹಾಲಲ್ಲಿ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ. ಮತ್ತು ರೂಮ್ಗಳಲ್ಲಿ ಸ್ಕ್ರೀನ್ ಇದ್ದರೆ ಅಲ್ಲಿ ಕೂಡ ಈ ರೀತಿಯಾಗಿ ನಾವು ಸ್ಪ್ರೈ ಮಾಡ್ಬೋದು. ಹಾಲ್ಗಳಲ್ಲಿನೂ ಯಾರಾದರೂ ಚೇರ್ ಮೇಲೆ ಬಂದು ಕೂತ್ಕೊಂಡಿದ್ರೆ ನಾವು ಈ ರೀತಿಯಾಗಿ ಸ್ಪ್ರೈ ಮಾಡಿದರೆ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ. ಟ್ರೈ ಮಾಡಿ ನೋಡಿ. ಈ ಲಿಕ್ವಿಡನ್ನು ಹಾಗೆ ಇಟ್ಟು ಮತ್ತೆ ಯೂಸ್ ಮಾಡ್ಬೋದು. ಇದಂತೂ ತುಂಬ ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು. ನಾವು ದಪ್ಪ ಬೆಡ್ಗಳನ್ನು ಹಾಕಿರ್ತೀವಿ, ಅವನ್ನ ಎತ್ತೋಕ್ಕಾಗೋದಿಲ್ಲ, ಕ್ಲೀನ್ ಮಾಡೋಕ್ಕಾಗೋದಿಲ್ಲ. ಸುಮ್ಮನೆ ಒಣ ಬಟ್ಟೆಯಲ್ಲಿ ಹಾಗೆ ಅದನ್ನು ಕ್ಲೀನ್ ಮಾಡ್ಕೊಂಡಿರ್ತೀವಿ. ಇವತ್ತು ಬೆಡ್ಡನ್ನು ಡೀಪಾಗಿ ಕ್ಲೀನ್ ಮಾಡೋಣ. ಹಾಗೆ ಒಂದು ಮ್ಯಾಜಿಕ್ ಲಿಕ್ವಿಡ್ ಹಾಗೆ ಒಂದು ಮ್ಯಾಜಿಕ್ ಪೌಡರನ್ನು ನಾವು ಇವಾಗ ತಯಾರು ಮಾಡ್ಕೊಳ್ಳೋಣ. ನೋಡಿ, ಇವಾಗ ಬೆಡ್ಡನ್ನು ಮೇಲೆ ಕವರನ್ನು ನಾನು ತೆಗಿತಾ ಇದ್ದೀನಿ. ಇಲ್ಲಿ ತುಂಬ ದಿವಸ ಆಗಿರುತ್ತೆ. ನಾವು ಈ ಬೆಡ್ಡನ್ನು ತುಂಬ ಭಾರ ಇರುವ ಬೆಡ್ಡನ್ನು, ಡಬಲ್ ಕಾಟ್ ಅಂದರೆ ತುಂಬ ಭಾರ ಆಗಿರುತ್ತೆ ಬೆಡ್ಡು. ಮನೇಲಿ ಸ್ವಲ್ಪ ಏಜ್ ಆದವ್ರ ಮನೇಲಿ ಈ ಥರದ್ದೇ ಬೆಡ್ ಏನಾದರೂ ಇದ್ದರೆ ಈ ಟಿಪ್ಸನ್ನು ಫಾಲೋ ಮಾಡ್ಬೋದು. ತುಂಬ ಯೂಸ್ ಆಗುತ್ತೆ. ಇವಾಗ ಬನ್ನಿ ಈ ಥರ ಬೆಡ್ಗಳನ್ನು ಹೇಗೆ ಕ್ಲೀನ್ ಮಾಡೋದು, ಯಾವ ಥರ ಲಿಕ್ವಿಡ್ ಪೌಡ್ರ್ಗಳನ್ನ ರೆಡಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ.
ನಾನಿಲ್ಲಿ ಡೆಟಾಯಿಲ್ ಮಾತ್ರೆಗಳನ್ನು ತೊಗೊಂಡಿದ್ದೀನಿ. ಎಕ್ಸ್ಪೈರಿ ಆಗಿರುವ ಯಾವುದೇ ಆದ ಮಾತ್ರೆ ಆದರೂ ಪರವಾಗಿಲ್ಲ. ನಾನಿಲ್ಲಿ ಡೋಲೋ ಮಾತ್ರೆನ 2 ಮಾತ್ರೆಯನ್ನು ತೊಗೊಂಡಿದ್ದೀನಿ. ನಮಗೆ ಈ ಟಿಪ್ಸ್ ಮಾಡಲಿಕ್ಕೆ 2 ಮಾತ್ರೆ ಬೇಕಾಗುತ್ತೆ. ಒಂದು ಮಾತ್ರೆನ ಪುಡಿ ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಬೇಗ ಸಾಫ್ಟ್ ಆಗಿರೋದ್ರಿಂದ ಬೇಗ ಪುಡಿ ಆಗುತ್ತೆ. ಈ ಪುಡಿನ ಈ ಬೌಲಿಗೆ ಹಾಕ್ಕೊಳ್ಳೋಣ. ಇನ್ನೊಂದು ಮಾತ್ರೆ ಬೇಕಾಗುತ್ತೆ, ಇದನ್ನು ಪುಡಿ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಈಗ ಪಾಂಡ್ಸ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಪಾಂಡ್ಸ್ ಪೌಡರನ್ನು ಮಾತ್ರೆ ಪುಡಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೀಗ ಒಂದು ಅರ್ಧ ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನು ಹಾಕ್ಕೊಳ್ಳೋಣ. ಈ ಒಂದು 3 ಮ್ಯಾಜಿಕ್ ಪೌಡ್ರ್ ಅಂತಲೇ ಹೇಳ್ಬೋದು. ಬೆಡ್ ಕ್ಲೀನಿಂಗಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾವು 10-20 ನಿಮಿಷಗಳ ಮುಂಚೆನೇ ಈ ಒಂದು ಪೌಡ್ರನ್ನ ಹಾಕಿ ಇಟ್ಕೊಳ್ಬೇಕು. ನಂತರ ಲಿಕ್ವಿಡನ್ನು ತಯಾರು ಮಾಡ್ಕೊಳ್ಳೋಣ. ಟೀ ಸ್ಟ್ರೈನರ್ನ ತೊಗೊಂಡಿದ್ದೀನಿ. ಇದರಿಂದ ನಾವು ಈ ಪೌಡ್ರನ್ನ ಎಲ್ಲ ಕಡೆಗೂ ನಾವು ಹಾಕ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಇದೇ ರೀತಿಯಾಗಿ ಇಡೀ ಬೆಡ್ಡಿಗೆ ನಾವು ಈ ಪೌಡ್ರನ್ನು ನಾವು ಹಾಕ್ಕೊಂಡ್ಬಿಡಬೇಕು. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸ್ನೇಹಿತರೆ. ಒಮ್ಮೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾಕಂದರೆ ಈ ದಪ್ಪ ದಪ್ಪ ಬೆಡ್ಗಳನ್ನು ಎತ್ತೋದಕ್ಕಾಗೋದಿಲ್ಲ. ಈ ರೀತಿಯಾಗಿ ತಿಂಗಳಿಗೊಮ್ಮೆ ಕ್ಲೀನ್ ಮಾಡಿಕೊಂಡ್ರೆ ಬೆಡ್ ಕ್ಲೀನಾಗಿರುತ್ತೆ ನೋಡಿ. ಅದೇ ಸ್ಟ್ರೈನರಲ್ಲಿ ಈ ಥರ ಮಾಡ್ಕೊಂಡ್ಬಿಟ್ಟು ಇಡೀ ಬೆಡ್ಡಿಗೆ ನಾವು ಆ ಪೌಡ್ರನ್ನ ಹಾಕ್ಕೊಂಡ್ಬಿಡೋಣ. ಹೇಗೆ ನಾವು ವಿಡಿಯೋದಲ್ಲಿ ಹಾಕ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ನೀವು ಕೂಡ ಈ ಪೌಡ್ರನ್ನು ಹಾಕ್ಕೊಂಬಿಡಿ ನೋಡಿ. ಇವಾಗ ನಾನು ಪೌಡ್ರನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೊಂದು ಲಿಕ್ವಿಡ್ ಬೇಕಲ್ವಾ, ಲಿಕ್ವಿಡನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಮಾತ್ರೆ ಪೌಡ್ರನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಕನ್ಫರ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕನ್ಫರ್ಟ್ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಸ್ಮೆಲ್ ಕೊಡುತ್ತೆ. ಒಂದು ಅರ್ಧ ಪ್ಯಾಕೆಟಷ್ಟು ಒಂದು ಕನ್ಫರ್ಟನ್ನು ಹಾಕ್ಕೊಂಡಿದ್ದೀನಿ. ಈ 3 ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಲಿಕ್ವಿಡ್ ಪೌಡ್ರನ್ನು ಹಾಕಿ ಒಂದು 10-20 ನಿಮಿಷಗಳ ನಂತರ ಬಿಟ್ಟು ನಾವು ಈ ಲಿಕ್ವಿಡನ್ನು ಅದಕ್ಕೆ ನಾವು ಹಾಕೋಬೇಕಾಗುತ್ತೆ. ಇವಾಗ ಲಿಕ್ವಿಡ್ ರೆಡಿಯಾಗಿದೆ. ಪೌಡ್ರ್ ಹಾಕಿ ಕೂಡ 10 ನಿಮಿಷಗಳ ಕಾಲ ಆಗಿದೆ. ವೇಸ್ಟ್ ಆಗಿರುವ ಸಾಕ್ಸನ್ನು ತಗೊಂಡು ಕೈಗೆ ಹಾಕ್ಕೊಂಡಿದ್ದೀನಿ ನೋಡಿ. ಈ ಲಿಕ್ವಿಡಲ್ಲಿ ಚೆನ್ನಾಗಿ ಅದ್ಕೊಂಡು ಈ ರೀತಿಯಾಗಿ ಆ ಪೌಡ್ರನ್ನು ನೀಟಾಗಿ ಕ್ಲೀನ್ ಮಾಡ್ತಾ ಬರಬೇಕು. ಏನಾದರೂ ಧೂಳೇನಾದರೂ ಇತ್ತು ಅಂದರೆ ಈ ಸಂದಿಯಲ್ಲಿ ಅಂದರೆ ಆ ಸ್ಟಿಚಸ್ ಸಂದಿಯಲ್ಲಿ ಹೋಗಿ ಹೊಕ್ಕೊಂಡಿರುತ್ತೆ ಧೂಳುಗಳು, ಅದು ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ನೀಟಾಗಿ ನಾವು ಈ ಲಿಕ್ವಿಡಿಂದ ಇಡೀ ಬೆಡ್ಡನ್ನು ಇದೇ ರೀತಿಯಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೇಕು. ಜಾಸ್ತಿ ನೀರು ಕೂಡ ನಮಗೆ ಬೀಳೋದಿಲ್ಲ. ಚೆನ್ನಾಗಿ ಹಿಂಡ್ಕೊಂಡು ಈ ರೀತಿಯಾಗಿ ನೋಡಿ ನಾನು ಹೇಗೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ನೀವು ಕೂಡ ಕ್ಲೀನ್ ಮಾಡಿ. ನೋಡ್ತಾ ಇರ್ಬೋದು ನೀವು ಬೆಡ್ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ ಅಂತ. ಇದೇ ರೀತಿಯಾಗಿ ಕ್ಲೀನ್ ಮಾಡಿಬಿಟ್ಟು ಫ್ಯಾನನ್ನು ಚೆನ್ನಾಗಿ ಫಾಸ್ಟಾಗಿ ಹಾಕಿ ತಕ್ಷಣದಲ್ಲಿ ನೋಡಿ ಈ ಥರ ಫಾಸ್ಟಾಗಿ ಫ್ಯಾನನ್ನು ಹಾಕಿಬಿಡಿ. ಚೆನ್ನಾಗಿ ಡ್ರೈ ಆಗುತ್ತೆ. ಒಂದು 10 ನಿಮಿಷಗಳ ಕಾಲ ಫಾಸ್ಟ್ ಫ್ಯಾನನ್ನು ಹಾಕಿದರೆ ಬೆಡ್ ನೀಟಾಗಿ ಡ್ರೈ ಆಗುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ಲೀನ್ ಆಗಿದೆ ಬೆಡ್ ಅಂತ. ಎಂಥದ್ದೇ ದಪ್ಪ ಇರುವ ಬೆಡ್ಡನ್ನು ಕೂಡ ಮನೆಯಲ್ಲೇ ಸುಲಭವಾಗಿ ಇಂಥ ಮ್ಯಾಜಿಕ್ ಲಿಕ್ವಿಡನ್ನು ಮಾಡಿ ನೀವು ಕೂಡ ಕ್ಲೀನ್ ಮಾಡ್ಬೋದು. ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಜಿರಳೆಗಳಿಗೆ ತುಂಬ ಸಿಂಪಲ್ ಆಗಿರುವ ಒಂದು ಮದ್ದನ್ನು ಮಾಡೋಣ. 1 ಚಮಚದಷ್ಟು ವೆನಿಗರನ್ನು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನು ಹಾಕಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು 2-3 ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ, ವೆನಿಗರ್ ಹಾಗೆ ಕುಕ್ಕಿಂಗ್ ಸೋಡಾ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ಒಳ್ಳೆ ಕಲರ್ ಬರುತ್ತೆ. ಈ ಅರಿಶಿಣದ ಒಂದು ಸ್ಮೆಲ್ ಆಗಿರ್ಬೋದು, ಇದು ಒಂದು ಘಾಟ ಥರ ಸ್ಮೆಲ್ ಇರುತ್ತೆ, ಹಾಗಾಗಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಇದು 3 ಮಿಕ್ಸ್ ಮಾಡಿ. ಹಾಗೆ ಅರಿಶಿನ ಒಂದು ಆ್ಯಂಟಿಬಯೋಟಿಕ್ ಅಂತಲೇ ಹೇಳ್ಬೋದು. ನಾವಿಲ್ಲಿ ಟಿಶ್ಯೂ ಪೇಪರನ್ನು ಸಣ್ಣದಾಗಿ ಕಟ್ ಮಾಡಿ ಅರಿಶಿನದೊಳಗೆ ಹಾಕ್ಕೊಳ್ಳೋಣ. ಇಲ್ಲಿ ನಾವು ಇದರಲ್ಲಿ ಅದ್ದಿ ಒಂದೊಂದು ಉಂಡೆ ಥರ ರೆಡಿ ಮಾಡಿ ಒಂದು ಪೇಪರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು ನೋಡಿ. ರಾತ್ರಿ ಮಲಗೋ ಟೈಮಲ್ಲಿ ಈ ರೀತಿ ಒಂದೊಂದು ಉಂಡೆ ಮಾಡಿ ನಾವು ಅಡುಗೆ ಮನೆಗಳಲ್ಲಿ ಸಿಂಕ್ ಕೆಳಗಡೆ ಪಾತ್ರೆಗಳು ಜಾಸ್ತಿ ಇರೋ ಕಡೆ, ಸಾಮಾನುಗಳು ಜಾಸ್ತಿ ಇರೋ ಕಡೆ ಈ ರೀತಿ ಉಂಡೆಗಳನ್ನು ಹಾಕಿದರೆ ಒಂದು ಜಿರಳೆ ಮರಿ ಕೂಡ ಬರೋದಿಲ್ಲ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ನೋಡಿ, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಕೆಳಗಡೆ ಒಂದು ಪೀಸನ್ನು ಹಾಕ್ಕೋಬೋದು. ಹಾಗೆ ಅಲ್ಲಿ ಮೇಲೆ ಗ್ಯಾಸ್ ಮೇಲೆ ಒಂದು ಇಡ್ಬೋದು. ಇದರ ಸ್ಮೆಲ್ ಇರೋವರೆಗೂ
ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ ಸಿಂಕ್ ಕೆಳಗಡೆ ಮತ್ತು ವಿಂಡೋಸ್ ಇದ್ದರೆ ವಿಂಡೋಸ್ ಹತ್ರ ಎಲ್ಲ ಕಡೆನೂ ಒಂದೊಂದು ಉಂಡೆ ಹಾಕಿದರೆ ಒಂದು ಜಿರಳೆ ಕೂಡ ಬರೋದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಎಲ್ಲ ಹೊಸ ವಿಡಿಯೋಗಳು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.